ಹಾಗೆ ಇರಿ ಸರ್. ಇವೆಲ್ಲ ಉಪಕ್ರಮ ಕಸುಬುಗಳನ್ನ ನಮ್ಮ ರೈತ ಬಾಂಧವರು ಅಳವಡಿಸಿಕೊಂಡು ಮಾಡಿದಾಗ ಈಗ ಯಾವುದಾದ್ರೂ ಒಂದು ಬೆಳೆ ಕೈ ಕೊಟ್ಟರೆ ಹಾನಿ ಆದರೆ ಅತಿವೃಷ್ಟಿಗೆ ಮಳೆಯಿಂದ ಹಾನಿ ಆಯ್ತಂದ್ರೆ ಅದು ಕೈ ಹಿಡಿತದೆ ಮತ್ತು ಅನುಕೂಲ ಆಗ್ತದೆ ಅಂತಕ್ಕಂಥ ಉದ್ದೇಶದಿಂದ ಅಂಥ ರೈತರುಗಳನ್ನು ಗುರುತಿಸಿ ಇವತ್ತಿನ ಏನು ಪ್ರತಿ ವರ್ಷ ಡಿಸೆಂಬರ್ 23ರಂದು ಇಡೀ ರಾಷ್ಟ್ರೀಯ ರೈತ ದಿನಾಚರಣೆ ಅಂತೇಳಿ ಎಲ್ಲ ದೇಶಾದ್ಯಂತ ಇವತ್ತು ಎಲ್ಲ ತಾಲೂಕು ಎಲ್ಲ ಕಡೆ ಇದನ್ನು ಆಚರಣೆ ಮಾಡ್ತಾರೆ. ಮತ್ತು ಇದರ ಮೂಲ ಉದ್ದೇಶ ಈ ಹೊಸ ಥರ ಏನು ಮಾಡಿದ್ದಾರೆ ಅಂತ ರೈತರನ್ನು ಪ್ರೋತ್ಸಾಹಿಸಿ ಇನ್ನು ನಮ್ಮ ಉಳಿದ ಎಲ್ಲ ಬೇರೆ ರೈತರು ಕೂಡ ಅವನ್ನ ಅಳವಡಿಸ್ಬೋದು. ಎಲ್ಲ ಜಮೀನು ಇರ್ತದೆ, 10 ಎಕರೆಗಟ್ಟಲೆ ಇರ್ತದೆ, ಎಲ್ಲ ನಿಂತ್ಬಿಟ್ಟು ಯಾವುದೂ ಮಾಡೋದಿಲ್ಲ. ಬೇರೆ ಏನು ಬಿಡಿ ಸರ್ ಬುದ್ಧಿ ಪಟ್ಟಿವಿ ಬೇರೆ ಏನು ಮಾಡೋಕ್ಕಾಗತ್ತೆ, ಎಲ್ಲ ಕಷ್ಟ ಐತಿ, ಗೊಬ್ಬರ ಮಾಡೋದು ಬೀಜ ಮ್ಯಾನೇಜ್ ಮಾಡೋದಾಗಲ್ಲ ಅಂತ ಮಾಡ್ತಾರೆ. ಅದನ್ನು ಅದರಲ್ಲೇ 1 ಎಕರೆ ಏನನ್ನ ಬೇರೆ ಕುರಿ ಸಾಕಾಣಿಕೆ ಬೇರೆ ಬೇರೆ ಕೃಷಿ ಸಂಬಂಧಿರ್ತಕ್ಕಂಥ ಚಟುವಟಿಕೆಗಳನ್ನು ಮಾಡೋದ್ರಿಂದ ರೈತರು ಸ್ವಾವಲಂಬನೆ ಆಗ್ತಾರೆ ಮತ್ತು ಅವ್ರಿಗೆ ಅದು ನಿರಂತರವಾಗಿ ಒಂದು ಆದಾಯ ಇರೋದ್ರಿಂದ ಅನುಕೂಲ ಆಗ್ತದೆ ಅಂತಕ್ಕಂಥ ವೈಪರೀತ್ಯಗಳನ್ನು ನಾವು ಹಿಂದಿನ ವರ್ಷನೇ ಅನುಭವಿಸಿದ್ವಿ. ಅತಿ ಹೆಚ್ಚು ಟೆಂಪರೇಚರನ್ನು ನಾವು ಹಿಂದಿನ ವರ್ಷ ನೋಡಿದ್ವಿ. ಎಷ್ಟೇ 47-48ರವರೆಗೂ ಹೋಯಿತು. 44ರವರೆಗೂ ಕರ್ನಾಟಕದಲ್ಲಿ ಇದ್ರೆ ರಾಜಸ್ಥಾನದಲ್ಲಿ 55, 52, 48ರಿಂದ ಜಾಸ್ತಿ ಆಯಿತು. ಇದಕ್ಕೆ ಕಾರಣ ಏನಂತಂದ್ರೆ ಪ್ರತಿಯೊಬ್ಬ ರೈತರು ನಾವು ಗಮನಿಸಲೇಬೇಕು. ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ಕೃಷಿಯ ಜೊತೆಗೆ ಕೃಷಿಗೆ ಪೂರಕವಾದ ಸಸ್ಯ ಸಂಪತ್ತನ್ನು ಸೃಷ್ಟಿ ಮಾಡದೆ ಹೋದ್ರೆ ನಾವು ಯಾವತ್ತೂ ಕೇವಲ ಮನುಷ್ಯರಷ್ಟೇ ಅಲ್ಲ, ಪ್ರಾಣಿ ಪ್ರಪಂಚ ಇರ್ಬೋದು, ಪಕ್ಷಿ ಒಡನಾಟ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ಕಾರ್ಯಗಳನ್ನು ಉಸಿರಾಡಲಿಕ್ಕೆ ಶುದ್ಧವಾದ ಒಂದು ಗಾಳಿಯನ್ನು ಕೂಡ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದಯಮಾಡಿ ನಮ್ಮ ರೈತರು ಇವತ್ತು ಎಚ್ಚೆತ್ತುಕೊಳ್ಬೇಕು. ಎಲ್ಲ ಟ್ರ್ಯಾಕ್ಟರ್ ಇರ್ಬೋದು, ಟಿಲ್ಲರ್ ಇರ್ಬೋದು, ಮಡಿಕೆ ಇರ್ಬೋದು, ರಸಗೊಬ್ಬರಗಳಿರ್ಬೋದು, ಇವನ್ನೆಲ್ಲ ತಾವೆಲ್ಲ ಬಳಸಿಕೊಂಡು ಯಾವುದೇ ಸರ್ಕಾರ ಇವತ್ತು ಒಂದೊಂದು ಕಾರ್ಯಕ್ರಮ ಒಂದೊಂದು ದಿನಾಚರಣೆ ಅಂತ ಮಾಡ್ತೀವಿ. ಶಿಕ್ಷಕರ ದಿನಾಚರಣೆ, ದೇವರವರ ಜನ್ಮದಿನದ ಮಕ್ಕಳ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದ್ವಿ. ಈಗಾಗಲೇ ಹೇಳಿದಂತಹ ದಿವಂಗತ ಮಾಜಿ ಪ್ರಧಾನಿ ಚರಣ್ ಸಿಂಗ್ ಅವರ ಜನ್ಮದಿನದಿರುವಂಥ ರಾಷ್ಟ್ರೀಯ ದಿನಾಚರಣೆ ಎಂದು ಮಾಡ್ತಿರೋದು ಬಹಳ ಸಂತೋಷದ ಸಂಗತಿ ಅಂತ ತುಂಬ ಕೇಳುತ್ತಾ, ಸರ್ಕಾರದಿಂದ ಸಿಗುವಂತಹ ಎಲ್ಲ ಸವಲತ್ತುಗಳನ್ನು ಪಡೆದು ಇವು ರೈತರು ಈ ದೇಶಕ್ಕೆ ಅನ್ನ ನೀಡುತ್ತಂಗ ಈ ನಮ್ಮ ದೇಶದ ಬೆನ್ನೆಲುಬು ಈ ದೇಶದ ರೈತರು. ನೀವು ಇಲ್ಲಿದ್ರೆ ಯಾರು ರಾಜಕಾರಣಿಗಳಿಲ್ಲ, ಅಧಿಕಾರಿಗಳಿಲ್ಲ, ನೀವು ಬೆಳೆದೇ ಒಂದು ತುತ್ತನ್ನು ಎಲ್ಲರಿಗೂ ಸಿಗ್ತದೆ. ತಾವೆಲ್ಲ ಮನಗೊಂಡು ಈ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರ ಪರವಾಗಿ ನನ್ನ ಕರೆಸಿ ಅವರ ಪರವಾಗಿ ನಾನು ಮತ್ತೊಮ್ಮೆ ತಮಗೆಲ್ಲರಿಗೂ ಶುಭ ಕೋರುತ್ತಾ, ತಾವೆಲ್ಲ ಸಬಲೀಕರಣವಾಗಿ ಆರ್ಥಿಕವಾಗಿ ಚೆನ್ನಾಗಿದ್ದು ಈ ದೇಶದ ಒಂದು ಉನ್ನತತೆಯಂತ ವಹಿತ जा